CM ಆಫೀಸಲ್ಲೂ ಹಿಂಗೆ ನಡೀತೈತೆ. ಹಂಗಾರೆ ಅಲ್ಲಿ ಚಿಕ್ಕಮಗಳೂರು ಆಫೀಸಲ್ಲಿ ನಡೀತಾ ಇದೆ. ಇವ್ರ ಅಂಡಲ್ಲಿ ಇರುವಂಥ ಒಂದು ಅಧಿಕಾರಿಗಳು, ಇವರೇ ನೇಮಿಸಿರೋ ಅಧಿಕಾರಿಗಳು, ಇವರೇ ಪೋಸ್ಟಿಂಗ್ ಮಾಡಿರೋ ಅಧಿಕಾರಿಗಳು. ಜಾರ್ಜ್ ಅವರು ಉಸ್ತುವಾರಿ. ಅಲ್ಲೇ ಹಿಂಗೆ ನಡೀತೈತೆ ಅಂದರೆ ನಿಮ್ಮ CM ಆಫೀಸ್ ಏನು ಗ್ಯಾರಂಟಿ? ಹಂಗಾರೆ ಇಡೀ ಕರ್ನಾಟಕದಲ್ಲ ಎಲ್ಲ ಸರ್ಕಾರಿ ದಾಖಲೆಗಳು ಹಂಗಾರೆ ಟ್ಯಾಂಪರ್ ಆತವ? ಹೇಳಿ. ನೀವಾಗೆ ನೀವು ಬೆತ್ತಲೆ ಆಗೋದ್ರಿ. ಇವತ್ತು ಆ ಪದವನ್ನು ಉಪಯೋಗ ಮಾಡಿ ನೀವಾಗೆ ನೀವು ಬೆತ್ತಲೆ ಆಗೋಗಿದ್ದೀರಾ. ಕಾಂಗ್ರೆಸ್ ಪಾರ್ಟಿಯವರು ನಾಚಿಕೆ ಆಗಬೇಕು. ಕಾಂಗ್ರೆಸ್ ಪಾರ್ಟಿಗೆ ಎಲೆಕ್ಟ್ ಆಗಿರೋದನ್ನ ಅನೌನ್ಸ್ ಮಾಡಬೇಕು. ಅದು ಧರ್ಮ, ಅದು ಸಂವಿಧಾನದ ಅಡಿಯಲ್ಲಿ. ಅದು ಬಿಟ್ಬಿಟ್ಟು ಅವ್ರನ್ನ ಕಾಪಾಡಕ್ಕೆ ಹೋಗ್ತಿರಲ್ಲ, ಅಪರಾಧಿನ ಕಾಪಾಡೋದನ್ನು ಕೂಡ ದೊಡ್ಡ ಅಪರಾಧನೇ. ಇಲ್ಲಿ ನಿಮ್ಮ ವೋಟ್ ಚೋರಿ ಅನ್ನೋದು ಫೇಮಸ್ ಇತ್ತು. ರಾಹುಲ್ ಗಾಂಧಿದು ವೋಟ್ ಚೋರಿ. ಈಗ ವೋಟ್ ಚೋರಿ ಇಲ್ಲಿ ಗೊತ್ತಾಯ್ತಲ್ಲ ಹೆಂಗೆ ವೋಟ್ ಚೋರಿ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದಿರೋದೇ ವೋಟ್ ಚೋರಿ ಮೇಲೆ ಕರ್ನಾಟಕದಲ್ಲಿ. ನನಗನ್ಸುತ್ತೆ ಇವ್ರ ಮುಖ್ಯಮಂತ್ರಿ ಹಿಡಿದು ಎಲ್ಲರ ಸರ್ಕಾರನೇ ವಜಾ ಮಾಡಬೇಕು. ಈ ಸರ್ಕಾರ ವಜಾ ಆಗಬೇಕು. ಯಾಕಂದರೆ ಇದು ಒಂದು ಎಕ್ಸಾಂಪಲ್. ಶೃಂಗೇರಿ ಇಸ್ ದ ಎಕ್ಸಾಂಪಲ್. ವೋಟ್ ಚೋರಿಗೆ ಮಾನ ಮರ್ಯಾದೆ ಇದ್ದರೆ ನೀವು ಬಂದಿರೋದೇ ಈ ವೋಟ್ ಚೋರಿ ಮೇಲೆ. ನಿಮ್ಮ ಸರ್ಕಾರ ಒಂದು ಕ್ಷಣ ಇರೋಕ್ಕೂ ಯೋಗ್ಯತೆ ಇಲ್ಲ, ಕಳ್ಕೊಂಡಿದ್ದೀರಾ ನೀವು. ಅವರು ಆರೋಪ ಮಾಡ್ತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದೇ ಏನು ಕ್ರಿಮಿನಲ್ ಕಾನ್ಸ್ಪಿರಸಿ? ವೋಟ್ ಚೋರಿ ಬಗ್ಗೆ, ಅವರೇ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ. ಅದೇ ಏನು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಪರ್ಟಿಕ್ಯುಲರ್ ಆಗಿ ಬಳಸ್ತಾ ಇದ್ದಾರೆ. ನಾವು ಅವತ್ತೇ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ, 2 ಅಬ್ಜೆಕ್ಷನ್ ಕೊಟ್ಟಿದ್ದೀವಿ, ರೀಕೌಂಟ್ ಆಗಲಿ. ಅವ್ರಿಗೆ ಮುಖ್ಯಮಂತ್ರಿಗೆ ಮರುವು ಜಾಸ್ತಿ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಅವತ್ತೇ ಜೀವರಾಜ್ ಅವರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಏಜೆಂಟೇ ಕೊಟ್ಟಿರೋದು. ಏಜೆಂಟೇ ಕೊಟ್ಟಿದ್ದಾರೆ. 2 ಕೊಟ್ಟಿದ್ದೀವಿ. ಒಂದಲ್ಲ 2 ಕೊಟ್ಟಿದ್ದೀರಿ. ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಅಲ್ಲಪ್ಪ, ಈಗ ಆ ಅಧಿಕಾರಕ್ಕೆ ಬಂದು ನೀವು 3 ವರ್ಷ ಆಯ್ತಲ್ಲ, 3 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ಲ. ಈಗ ಎಲ್ಲ ಆಫೀಸುಗಳಲ್ಲೂ ನಿಮ್ಮ ಜಿಲ್ಲಾ ಕಚೇರಿಗಳೆಲ್ಲ ಡಕಾಯಿತಿ ಅಧಿಕಾರಿಗಳಿದ್ದಾರೆ. ಈಗ ಎಲ್ಲರ ಕಡೆನೂ ಹೇಳಿ, ಎಲ್ಲ ಕಡೆನೂ ಟ್ಯಾಂಪರಿಂಗ್ ಆಗ್ತೈತೆ ಅಂದರೆ ನಿಮ್ಮ ಡಕಾಯಿತರು ಇದ್ದಾರೆ. ಹಂಗಾರೆ ಎಲ್ಲ ಜಿಲ್ಲಾ ಕಚೇರಿಗಳು ಡಕಾಯಿತರು ಅಂತ ನೀವು CM ಹೇಳಿದ ಮೇಲೆ ಇನ್ನು ಮುಗೀತು. ಕರ್ನಾಟಕನ ಏನು ಹೇಳ್ಬೇಕು ನಾವು? ಡಕಾಯಿತಿ ರಾಜ್ಯ ಅಂತ ಹೇಳ್ಬೇಕಾ ನಾವು? 24x7 ಇದಿದೆ CC ಕ್ಯಾಮ್ರಾ. ಜ್ಞಾನ ಬೇಡವಾ? CC ಕ್ಯಾಮ್ರಾ ಯುಗದಲ್ಲಿದ್ದೀರಿ ನಾವು. CCTV ಕ್ಯಾಮ್ರಾ ಯುಗದಲ್ಲಿ ಇದ್ದೀರಿ ನಾವು. ಎಲ್ಲ ರೂಮ್ಸೂ CCTV ಕ್ಯಾಮ್ರಾ ಕಂಟ್ರೋಲಲ್ಲೇ ಇರ್ತದೆ ಎಲ್ಲನೂ ಕೂಡ. ಸ್ಪೀಕರ್ಗೆ ಗೌರವ ಏನು ಉಳಿಯುತ್ತೆ? ಅವ್ರು ಕೊಟ್ಟಿಲ್ಲ ಅಂದರೆ ಸ್ಪೀಕರ್ ಅವರ ಗೌರವ ಏನು ಉಳಿಯುತ್ತೆ? ಪಾರ್ಶಾಲಿಟಿ ಅಂತ ಬರ್ತೈತೆ. ನಾವು ಸಭೆಯಲ್ಲಿ ಕೂಗ್ತಿರಲ್ಲ, ಒನ್ ಸೈಡ್ ಸ್ಪೀಕರ್ ಅಂತ ಹಂಗಾಗ್ತದೆ ಇದನ್ನು ಕತೆ. ಅದರಿಂದ ಸಿದ್ದರಾಮಯ್ಯನವರು ಈ ಥರ ಹುಚ್ಚುಚ್ಚು ಹೇಳಿಕೆಗಳನ್ನು ಕೊಡುವಂಥದ್ದು ಒಳ್ಳೆಯದಲ್ಲ. ಗೌರವ ಮಾಡಬೇಕು. ಸಂವಿಧಾನದಲ್ಲಿ ಗೆದ್ದಂಥವ್ರಿಗೆ ಗೌರವ ಕೊಡಬೇಕಾದ ಕರ್ತವ್ಯ. ಅದನ್ನು ವೈಲೇಷನ್ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದೀನಿ.